ಸ್ನೇಹಿತರೆ, ಇಂಡಿಯಾದಲ್ಲಿ ಒಬೇಸಿಟಿ ಸೈಲೆಂಟ್ ಪ್ಯಾಂಡಮಿಕ್ ಆಗೋ ಥರ ಇದೆ. ಈಗ ಪ್ರಪಂಚದಲ್ಲಿ 1 ಬಿಲಿಯನ್ಗಿಂತ ಜಾಸ್ತಿ ಜನ ಒಬೇಸಿಟಿಯಿಂದ ಸಫರ್ ಆಗ್ತಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಇನ್ಫರ್ಟಿಲಿಟಿ ಆಗಿರ್ಬೋದು, ಅಷ್ಟೇ ಯಾಕೆ ಕ್ಯಾನ್ಸರ್ವರೆಗೂ ಈ ಒಬೇಸಿಟಿಯಿಂದ ರಿಸ್ಕ್ ಇರುವಂತಹ ಚಾನ್ಸಸ್ಗಳಿರತ್ತೆ. ಒಬೇಸಿಟಿ ಅಂದರೆ ಬರೀ ನಿಮ್ಮ ಬಾಡಿ ಫ್ಯಾಟ್ ಅಲ್ಲ, ಅದೊಂದು ಸ್ಲೋ ಆಗಿ ನಿಮ್ಮ ಬಾಡಿಯನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಇವತ್ತು ಒಬೇಸಿಟಿ ಅಂದರೆ ಆ್ಯಕ್ಚುಲಿ ಏನು, ಯಾರಿಗೆ ಈ ಸಮಸ್ಯೆಗಳಿದೆ ಅಂತ ಹೇಗೆ ಐಡೆಂಟಿಫೈ ಮಾಡೋದು, ಬೆಲ್ಲಿ ಫ್ಯಾಟ್ ಅಂದರೆ ಅಥವಾ ಹೊಟ್ಟೆಯ ಬೊಜ್ಜು ಅಲ್ಲಿ ಹೇಗೆಲ್ಲ ನಮ್ಮ ದೇಹವನ್ನು ಡ್ಯಾಮೇಜ್ ಮಾಡುತ್ತೆ, ಸಿಂಪಲ್ ಆಗಿ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದರ ಜೊತೆಗೆ ವೆಯ್ಟ್ ಲಾಸ್ಗೆ ರಿಯಲ್ ಆಗಿ ವರ್ಕ್ ಆಗುವಂಥ ಮೆಥಡ್ಗಳು ಯಾವುವು, ಜೊತೆಗೆ ಈ ಒಬೇಸಿಟಿಯನ್ನು ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇ ಪ್ರಶ್ನೆ, ಒಬೇಸಿಟಿ ಅಂದರೆ ಏನು? ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ ಬಾಡಿಗೆ ಬೇಕಾಗಿರೋಷ್ಟು ಎನರ್ಜಿಗಿಂತ ಜಾಸ್ತಿ ಕ್ಯಾಲೋರೀಸ್ ನಾವು ತಗೊಳ್ಳುವಂತಹ ಆಹಾರ ನಮ್ಮ ಒಳಗಡೆ ಹೋದರೆ ಆಗ ಅದನ್ನು ನಮ್ಮ ಬಾಡಿ ಫ್ಯಾಟ್ ಆಗಿ ಮುಂದೆ ಉಪಯೋಗಿಸ್ಕೋಬೋದು ಅನ್ನೋ ಕಾರಣಕ್ಕೆ ನಮ್ಮ ಬಾಡಿನಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸ್ವಲ್ಪ ಸ್ವಲ್ಪನೇ ಯಾವಾಗ ಈ ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಒಂದು ದಿನ ಅದು ಎಕ್ಸ್ಪ್ಲೋಡ್ ಆಗಿ ಒಬೇಸಿಟಿಯಾಗಿ ಟರ್ನ್ಔಟ್ ಆಗುತ್ತೆ. WHO ಪ್ರಕಾರ ನಮ್ಮ ಬಾಡಿಯ ಮಾಸ್ ಇಂಡೆಕ್ಸ್ ಅಂದರೆ ನಮ್ಮ ಬಾಡಿಯ ಆ್ಯಕ್ಚುಯಲ್ ವೆಯ್ಟ್ 25 ಮೇಲೆ ಇದ್ದರೆ ಅದನ್ನು ಓವರ್ ವೆಯ್ಟ್ ಅಂತ ಕರಿತೀವಿ. 30 ಮೇಲೆ ಇದ್ದರೆ ಅದನ್ನು ಒಬೇಸಿಟಿ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಒಬೇಸಿಟಿ ಬರೀ ಒಂದು ಫ್ಯಾಟ್ ಅಲ್ಲ, ಇದು ನಮ್ಮ ದೇಹದ ಒಳಗಡೆ ಇರುವಂತಹ ಆರ್ಗನ್ನ ಸುತ್ತ ಕಲೆಕ್ಟ್ ಆಗುವಂತಹ ಒಂದು ಡೇಂಜರಸ್ ಮೆಟೀರಿಯಲ್. ಜಾಬ್ ಮಾಡುವಂಥವ್ರು, ಫುಡ್ ಡೆಲಿವರಿ ಮಾಡುವಂಥವ್ರು, ಸರಿಯಾಗಿ ನಿದ್ದೆ ಮಾಡದೇ ಇರೋವಂಥವ್ರು, ಸ್ಟ್ರೆಸ್ನಲ್ಲಿ ಇರೋವಂಥವ್ರು, ಅಥವಾ ಯಾರು ಶುಗರ್ ಡ್ರಿಂಕ್ಸನ್ನು ಜಾಸ್ತಿ ತಗೋತಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾರು ಇಲ್ಲ, ಇವರೆಲ್ಲರೂ ಈ ಒಬೇಸಿಟಿಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಥವಾ ಸಫರ್ ಆಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಇನ್ಸುಲಿನ್ ಪ್ರಾಪರಾಗಿ ವರ್ಕ್ ಆಗಲ್ಲ, ಬ್ಲಡ್ ಶುಗರ್ ಜಾಸ್ತಿ ಆಗೋದಕ್ಕೆ ಇದಕ್ಕಿದ್ದ ಹಾಗೆ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಬಾಡಿನಲ್ಲಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಲಿವರ್ ಸುತ್ತು ಫ್ಯಾಟ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ನಾವು ಅದನ್ನು ಫ್ಯಾಟಿ ಲಿವರ್ ಅಂತ ಕರಿತೀವಿ. ಯಾಕಂದರೆ ಅದು ಆರ್ಗನ್ನ ಸುತ್ತ ಅಂದರೆ ನಮ್ಮ ದೇಹದ ಅಂಗಾಂಗಗಳ ಸುತ್ತ ಇರೋದರಿಂದ ನಮ್ಮ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದನ್ನು ತಡೆಯುತ್ತೆ. ಸೊ ಹಾಗಾಗಿನೇ ಒಬೇಸಿಟಿ ಅನ್ನೋದು ಬಹಳ ಡೇಂಜರಸ್ ಆಗಿರುವಂಥ ಒಂದು ಕಾಯಿಲೆ ಅಂತ ಕನ್ಸಿಡರ್ ಮಾಡಿರೋದು. ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳು ಏನೇನು ಅಂತ ನೋಡೋದಾದರೆ, ಡಯಾಬಿಟಿಸ್ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಫ್ಯಾಟಿ ಲಿವರ್ ಅಂತ ನಾನು ಏನು ಮುಂಚೆ ಹೇಳಿದೆ ಅದು ಆಗುವಂಥ ಚಾನ್ಸಸ್ ಇರುತ್ತೆ, ಮಂಡಿ ನೋವು, ಸರಿಯಾಗಿ ನಿದ್ದೆ ಬರದೇ ಇರೋದು, PCOS, ಇನ್ಫರ್ಟಿಲಿಟಿ, ಟೆಸ್ಟೋಸ್ಟಿರೋನ್ ಕಡಿಮೆ ಆಗೋದು, ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆ, ಜೊತೆಗೆ ಕ್ಯಾನ್ಸರ್ನಂತಹ ಸಮಸ್ಯೆಗಳು ಕೂಡ ಈ ಒಬೇಸಿಟಿಯಿಂದ ಕಾಣಿಸ್ಕೊಳುತ್ತೆ. ಸೊ ಹಾಗಾದರೆ ಈ ಒಬೇಸಿಟಿಯನ್ನು ಕಂಟ್ರೋಲ್ ಅಥವಾ ರಿವರ್ಸ್ ಮಾಡೋದು ಹೇಗೆ? ಮೊದಲನೇದು, ಶುಗರ್ ಡ್ರಿಂಕ್ಸ್, ಬೇಕ್ರಿಯಲ್ಲಿ ಸಿಗುವಂತಹ ಈ ಜಂಕ್ ಫುಡ್ಗಳನ್ನು ತಿನ್ನೋದು ಕಡಿಮೆ ಮಾಡೋದು. ಎರಡನೇದು, ಲೇಟ್ ನೈಟಲ್ಲಿ ನಾವು ಆಹಾರವನ್ನು ಸೇವಿಸೋದು ಕಡಿಮೆ ಮಾಡೋದ್ರಿಂದ, ಜೊತೆಗೆ ಅತಿ ಹೆಚ್ಚು ಪ್ರೋಟೀನ್ ಸೇವಿಸೋದು, ವೆಜಿಟೇಬಲ್ಸ್, ಫ್ರೂಟ್ಸ್, ಫೈಬರ್ಸನ್ನು ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಬೇಸಿಟಿಯನ್ನು ಕಂಟ್ರೋಲ್ ಮಾಡ್ಬೋದು. ಇದು ಮೊದಲನೇ ಚೆಕ್ ಲಿಸ್ಟ್. ಎರಡನೇ ಚೆಕ್ ಲಿಸ್ಟ್, ನಾವು ನಡೆಯೋದು, ಅಂದರೆ ನಾನು ಆಗಲೇ ಹೇಳಿದಾಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ 8,000 to 10,000 ಸ್ಟೆಪ್ಸ್ ನಡೆಯೋದು ಈ ಒಬೇಸಿಟಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ಟಿಂಗ್ನಲ್ಲಿ. ಮೂರನೇದು, ನಾವು ತಗೊಳ್ಳುವಂತಹ ನಿದ್ದೆ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಹಿಡನ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ನಮ್ಮ ಹಂಗರ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಯಾವಾಗ ನಮ್ಮ ಹಂಗರ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ನಾವು ಊಟವನ್ನು ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಹಾಗಾಗಿ ಸರಿಯಾದ ನಿದ್ದೆ, ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಮೆಡಿಕಲ್ ಹೆಲ್ಪ್. ಒಂದು ವೇಳೆ ಒಬೇಸಿಟಿ, ನಾನು ಆಗಲೇ ಹೇಳಿದಾಗೆ ನಿಮ್ಮ ಒಬೇಸಿಟಿ 30+ ಕ್ರಾಸ್ ಆಯಿತು ಅಂತಂದರೆ ದಯವಿಟ್ಟು ಮೆಡಿಕೇಷನ್ಸನ್ನು ತಗೊಳ್ಳೋದಕ್ಕೆ ಶುರು ಮಾಡಿ ವಿತ್ ಡಾಕ್ಟರ್ ಆರ್ ಯುವರ್ ಫಾರ್ಮಸಿಸ್ಟ್ ರೆಕಮೆಂಡೇಷನ್. ಥೈರಾಯ್ಡ್ ಇಶ್ಯೂ ಇರೋವಂಥವ್ರು, PCOS ಇರೋವಂಥವ್ರು, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋವಂಥವ್ರು, ಅಥವಾ ಯಾವುದಾದ್ರೂ ಮೆಡಿಕೇಷನ್ಸ್ನ ಸೈಡ್ ಎಫೆಕ್ಟ್ಗಳಿಂದಾಗಿ ಈ ಒಬೇಸಿಟಿಯನ್ನು ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಡಾಕ್ಟರ್ ಕನ್ಸಲ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ರೆಗ್ಯುಲರ್ ಆಗಿ BMI ಚೆಕ್ ಮಾಡೋದ್ರಿಂದ, ವೇಸ್ಟ್ ಸೈಜ್ ಚೆಕ್ ಮಾಡೋದ್ರಿಂದ, ಹೆಲ್ತನ್ನು ಸೀರಿಯಸ್ ಆಗಿ ತಗೊಂಡು ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ಕ್ಲೂಡ್ ಆಗೋದ್ರಿಂದ ಅಥವಾ ಇನ್ವಾಲ್ವ್ ಆಗೋದ್ರಿಂದ ಈ ಒಬೇಸಿಟಿಯನ್ನು ಕಡಿಮೆ ಮಾಡ್ಬೋದು. ಸೊ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಬೆಲ್ಲಿ ಫ್ಯಾಟ್ ಯಾಕೆ ಅಷ್ಟು ಡೇಂಜರಸ್ ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಅಲ್ಲಿವರೆಗೆ ನಮಸ್ಕಾರ.